ನನ್ನೊಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ನನ್ನ DP ಅನ್ನು ಯೂಸ್ ಮಾಡಿ ಇವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಯಾವುದೋ ಒಂದು ಆಂಟಿ ಜೊತೆ ಮಾತಾಡುವ ಥರ ಒಂದು ಕಾನ್ವರ್ಸೇಷನ್ ಬಿಲ್ಡ್ ಮಾಡಿ ಒಂದು 4-5 ಸೆಂಟೆನ್ಸಸ್ ಮಾತಾಡಿ ಲಾಸ್ಟಿಗೆ ಫುಡ್ಸ್ ಕಳಿಸಿದ್ದಾರೆ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಧರ್ಮಸ್ಥಳದವರು ಒಂದಷ್ಟು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ ಫೇಕ್ ಅಕೌಂಟ್ ಮಾಡುವ ಮುಖಾಂತರ ಈಗ ಅಪಪ್ರಚಾರ ಮಾಡಿಯೇ ಫೇಕ್ ಅಕೌಂಟ್ ಅಲ್ಲಿ ಚಾಟಿಂಗ್ ಮಾಡಿ ಕೂಡ ಸೌಜನ್ಯ ಹೋರಾಟ ಏನು ನಡೆಯಬೇಕಿತ್ತು ಆದಿತ್ಯವಾರ 6 ತಾರೀಕಿಗೆ ಅದಕ್ಕೂ ಕೂಡ ಫೇಕ್ ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಟು ಕೋರ್ಟಿಗೆ ತಡೆಯಾಜ್ಞೆಯನ್ನು ಕೂಡ ತಂದಿದ್ದಾರೆ. ಈಗ ಮಹೇಶ್ ಶೆಟ್ರ ಅಣ್ಣನ ಮಗ ತನುಷ್ ಶೆಟ್ಟಿ ಅವರು ಅತ್ಯಾಚಾರ ವಂಚನೆ ಪ್ರಕರಣ ದಾಖಲು ಅಂತ ಹೇಳಿ ಪೇಪರ್ ಕಟ್ಟಿಂಗ್ಸ್ನ ಥರನೇ ಒಂದಷ್ಟು ಕ್ರಿಯೇಟ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳಲ್ಲಿ ಹರಿಬಿಟ್ಟಿದ್ದಾರೆ. ಸೊ ಅಂತೇಳಿದರೆ ಒಂದು ಹುಡುಗಿಯನ್ನು ಅತ್ಯಾಚಾರ ಮಾಡಿದ್ದಾನೆ ತನುಷ್. ಇವರುಗಳು ನಕಲಿ ಹೋರಾಟಗಾರರು ಅನ್ನುವಂತಹ ವಿಚಾರದಲ್ಲಿ ಬಿಂಬಿಸ್ತಾ ಇದ್ದಾರೆ. ಮೊದಲಿಗೆ ನಾನು ತನುಷ್ ಶೆಟ್ಟಿಯನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈಗ ತಿಮರೋಡಿಯ ಅಣ್ಣನ ಮಗ ತನುಷ್ ಶೆಟ್ಟಿ ಮೇಲೆ ಅತ್ಯಾಚಾರ ವಂಚನೆ ಪ್ರಕರಣ ದಾಖಲು ಅಂತೇಳಿ ಫಸ್ಟ್ ಆಫ್ ಆಲ್ ನೀವು ಹೇಳಿದ್ರಿ ಇದು ಫೇಕ್ ಮಾಡಿರುವಂಥದ್ದು ಅಂತ ಹೇಳಿ. ಹೌದು, ಏನಿದು ವಿಷಯ? ಆ್ಯಕ್ಚುಲಿ ಏನಂತ ಹೇಳಿದ್ರೆ ನಾವು ಇವಾಗ ಹೋರಾಟ 13 ವರ್ಷದಿಂದ ಮಾಡ್ತಿದ್ವಿ. ಇವಾಗ ಸಂತೋಷ್ ರಾವ್ ಹೊರಗೆ ಬಂದಾದ ಮೇಲೆ ನಾವು ನಿರಂತರ ನಾವು ಹೋರಾಟ ಮಾಡ್ತಿದ್ದೀವಿ. ಸೊ ಈ 1.5 ವರ್ಷದಲ್ಲಿ ಬರೀ ನಾನಲ್ಲ, ನಮ್ಮ ಇಡೀ ತಂಡಕ್ಕೆ ಎಲ್ಲರನ್ನೂ ಟಾರ್ಗೆಟ್ ಮಾಡ್ತಿದ್ದಾರೆ. ಅವರ ತಂದೆ ತಾಯಿಯವರ ಫೋಟೋ ಯೂಸ್ ಮಾಡೋದು, ಅವರ ತಂಗಿ ಅವರ ಫ್ರೆಂಡ್ಸಿದ ಫೋಟೋ ಯೂಸ್ ಮಾಡೋದು. ಸೊ ಕಳೆದ 2 ದಿನ ಹಿಂದೆ ನಂಗೆ ಗೊತ್ತಿರಲಿಲ್ಲ, ನಂಗೊಂದು ಫೋನ್ ಮಾಡಿದ ಮೇಲೆ ನಂಗೆ ಗೊತ್ತಾಗಿರೋದು, ಒಂದು ಕರೆ ಬಂದಾದ ಮೇಲೆ ಏನಂತ ಹೇಳಿದರೆ ನನ್ನ 2 ಫ್ರೆಂಡ್ಸಿದು ಫೋಟೋ ಯೂಸ್ ಮಾಡಿ ಅದನ್ನು ನ್ಯೂಸ್ ಪೇಪರ್ ಕಟ್ಟಿಂಗ್ ಥರ ಅದನ್ನು ನಿಜವಾಗ್ಲೂ ನ್ಯೂಸ್ ಪೇಪರಲ್ಲಿ ಬಂದಿದೆ ಅಂತೇಳಿ ಒಂದು ಕಲರ್ ಪ್ರಿಂಟ್ ಮಾಡಿ ಎಲ್ಲ ಟ್ರೋಲ್ ಪೇಜಸಲ್ಲಿ ಅದನ್ನು ಶೇರ್ ಮಾಡಿದ್ದಾರೆ. ಸೊ ಏನು ವಿಷಯ ಅಂತ ಹೇಳಿದರೆ ನಾನೊಂದು ಕ್ರಿಶ್ಚಿಯನ್ ಹುಡುಗಿಯನ್ನು ಲವ್ ಮಾಡಿ ಅವಳನ್ನು ಪ್ರೆಗ್ನೆಂಟ್ ಮಾಡಿ ಅವಳನ್ನು ಮತ್ತೆ ಅಬಾರ್ಷನ್ ಮಾಡಿಸಿ ಅಂತೆ. ಅದಾದಮೇಲೆ ಅವರ ಫ್ಯಾಮಿಲಿಯವರಿಗೆ ಥ್ರೆಟನ್ನೆಲ್ಲ ಮಾಡಿ ನೀವು ಇದನ್ನು ಕೇಸ್ ಕೊಟ್ಟರೆ ನಾವು ಬಿಡೋದಿಲ್ಲ, ನಿಮ್ಮನ್ನು ಏನಾದರೂ ಮಾಡ್ತೀವಿ ಅಂತೇಳಿ ಹೆದರಿಸಿದ್ದೀವಿ ಅಂತೇಳಿ ಕ್ಲೇಮ್ ಮಾಡ್ತಿದ್ದಾರೆ. ಸೊ ಇದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಯಾವ ಹುಡುಗಿದು ಫೋಟೋ ಯೂಸ್ ಮಾಡ್ತಿದ್ದಾಳೆ ಅವಳು ಹಿಂದೂ, ಅವಳ ಫೋಟೋ ಯೂಸ್ ಅವಳು ಕ್ರಿಶ್ಚಿಯನ್ ಅಲ್ಲ, ಅವಳು ಹಿಂದೂ, ಅವಳು ನನ್ನ ಸೀನಿಯರ್, ಅವಳದು ಮದುವೆನೂ ಆಗಿದೆ, ಅವಳಿಗೆ ಮಕ್ಕಳಾಗಿದೆ. ಸೊ ಆ ಹುಡುಗಿದು ಫೋಟೋ ಬ್ಲರ್ ಮಾಡಿ ಅವಳು ಬಂಟ್ವಾಳ ಅವಳಂತೆ, ತನುಷಿಗೆ ಹೀಗೆ ರಿಲೇಷನ್ ಇತ್ತಂತೆ, ಹೀಗೆಲ್ಲ ಮಾಡಿ ಒಂದು ಆರ್ಟಿಕಲ್ ಎಲ್ಲ ಸ್ಪ್ರೆಡ್ ಮಾಡಿ ಮಾಡ್ತಿದ್ದಾರೆ. ಸೊ ಈ ಆರ್ಟಿಕಲ್ ಬರೀ ಇದಕ್ಕೆ ಸೀಮಿತ ಆಗಲಿಲ್ಲ. ಈ ಆರ್ಟಿಕಲ್ ಬಂದಾದ ಮೇಲೆ ಇದನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಮೋಹನ್ ಬೋಲಂಗಡಿ ಅಂತ ಹೇಳಿ ಒಬ್ಬ ಕ್ರಿಮಿನಲ್ ಏನೋ ಜರ್ನಲಿಸ್ಟ್ ಅಂತೆ, ಅವನು ವಿಡಿಯೋ ಮಾಡಿ ಹಾಕಿದ್ದಾನೆ. ಹಾಗೇನೆ SP ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಇದರ ಒಂದು ಸ್ಟ್ರಿಕ್ಟ್ ಆಕ್ಷನ್ಸ್ ತಗೊಳ್ಬೇಕಂತ. ಹುಡುಗಿ ಗೊತ್ತಾಡ, ಹುಡುಗಿ ಏನು ಹೇಳಿದ್ರು? ಹುಡುಗಿ ಗೊತ್ತಾಗಿದೆ, ನಾನು ಕಾಲ್ ಮಾಡೋ ಮುಂಚೆನೇ ಅವ್ರಿಗೆ ಗೊತ್ತಾಗಿದೆ. ಅವ್ರು ಹೇಳಿದಾರೆ ಲೈಕ್ ನನ್ನ ಹಸ್ಬೆಂಡೇ ನನಗೆ ಕಾಲ್ ಮಾಡಿ ಹೇಳಿದ್ರು ಹೀಗೆಲ್ಲ ಫೋಟೋಸ್ ಬಂದಿದೆ ಅಂತ ಹೇಳಿ. ಸೊ ಅವ್ರು ಹೇಳಿದ್ರೆ ಅವ್ರು ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ. ಯಾಕಂತ ಹೇಳಿದ್ರೆ ಏನಾಗಲಿಲ್ಲ ಅಲ್ಲಿ ಇವರು ಹೀಗೆ ರೇಪ್ ಮಾಡಿದ್ದೀನಿ ಕ್ರಿಶ್ಚಿಯನ್ ಅಂತೇಳಿ ಯಾರ್ದೋ ಫೋಟೋಸನ್ನು ಸೋಷಿಯಲ್ ಮೀಡಿಯಿಂದ ಸ್ಟಾಕ್ ಮಾಡಿ ತೆಗಿತಾರೆ ಅಂತೇಳಿ ಎಷ್ಟು ಸರಿ? ಇವಾಗ ಏನಾದರೂ ಎವಿಡೆನ್ಸ್ ಇದ್ದರೆ ಆದರೂ ಹೌದು, ಓಕೆ ಏನಾದರೂ ಮಾಡಿದ್ದೀನಿ ಅಂತೇಳಿ. ಇಲ್ಲಿ ವಿಷಯ ಇಲ್ಲ, ಏನಿಲ್ಲ, ಅದು ಬೇರೆ. ಏನು ಕ್ಲೇಮ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ವುಮನ್ ಕಮಿಷನಲ್ಲಿ ಕೇಸ್ ಫೈಲ್ ಆಗಿದೆ ಅಂತೇಳಿ. ಯಾರ್ದು ಈ ಕೇಸ್? ನಾನೊಂದು ಕ್ರಿಶ್ಚಿಯನ್ ಹುಡುಗಿಯನ್ನು ರೇಪ್ ಮಾಡಿದ್ದೀನಿ ಅಂತ ಯಾರು ಮಾಡಬೇಕು, ಹುಡುಗಿ ಮಾಡಿದ್ದಾರೆ ಅಂತೇಳಿ ಮೋಹನ್ ಬೋಲಂಗಡಿ ಅವರೆಲ್ಲ ಹೇಳ್ತಿದ್ದಾರೆ. ಹಾಗಾದ್ರೆ ಅದರದ್ದು ಏನಾದ್ರು ಬೇಕಲ್ಲ, FIR ಕಾಪಿಯನ್ನು ಇಟ್ಕೊಂಡು ಹೇಳ್ಬೇಕಿತ್ತಲ್ಲ, ಎಲ್ಲಿದೆ? ನಾವು ವಿಚಾರಿಸಿದ ಅಂಥದ್ದು ಕೇಸೇ ಬಂದಿಲ್ಲ ಅಂತೆ. ನಾವು ಆಕ್ಚುಲಿ ಬೆಳ್ತಂಗಡಿ ಸ್ಟೇಷನ್ಗೆ 2 ಸರ್ತಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಬಟ್ ಅಲ್ಲಿ ನಮಗೆ ಅಷ್ಟು ಒಳ್ಳೆ ಸ್ಪಂದನೆ ಸಿಗ್ಲಿಲ್ಲ. ಯಾವ ರೀತಿ ಸಿಗ್ಲಿಲ್ಲ ಸ್ಪಂದನೆ ಅಂತ ಹೇಳಿದ್ರೆ ನಾವು ಹೋಗಿ ನಾನು ಇಂಗ್ಲೀಷಲ್ಲಿ ಕಾಪಿ ಕೊಟ್ಟೆ ಸ್ಟಾರ್ಟಿಂಗ್. ಅದು ಇಂಗ್ಲೀಷಲ್ಲಿ ಆಗಲ್ಲ, ಕನ್ನಡದಲ್ಲಿ ಮಾಡಿಕೊಡಿ ಅಂತ ಹೇಳಿದ್ರು. ಯಾಕೆ ಅಂತ ಅದು ಸರಿ ಅಂತ ಹೇಳಿ ನಾವು ಒಪ್ಕೊಂಡು ಓಕೆ ನಾವು ಮತ್ತೆ ಕನ್ನಡದಲ್ಲಿ ಮಾಡಿಕೊಟ್ಟು ಅದು ಫಾರ್ಮ್ಯಾಟ್ ಸರಿ ಇಲ್ಲ ಅಂತ ಹೇಳಿದ್ರು. ಸರಿ, ಫಾರ್ಮ್ಯಾಟ್ ಸರಿ ಇಲ್ಲ ಅಂತ ಹೇಳಿದ್ರೆ ಒಂದು ಹುಡುಗಿಗೆ ಇಷ್ಟು ಅನ್ಯಾಯ ಆಗ್ತಿದೆ, ಅವಳ ಇಮೇಜನ್ನು ಯೂಸ್ ಮಾಡ್ತಿದ್ದಾರೆ, ರೇಪ್ ಅಂತ ಹೇಳ್ತಿದ್ದಾರೆ. ಇವರು ನನ್ನ ಹತ್ರ ರಿಟರ್ನ್ ಕಂಪ್ಲೇಂಟ್ ತಗೊಳ್ಬೋದಿತ್ತಲ್ಲ ಸ್ಟೇಷನಲ್ಲಿ, ಅಟ್ಲೀಸ್ಟ್ ಓರಲ್ಲಿ ತಗೊಂಡು ಇವರು ಬರಿಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಸೊ ನಮಗೆ ಅಲ್ಲಿ ಒಂಚೂರು ಡೌಟ್ ಬಂತು, ಇವರು ಮಾಡಲ್ಲ, ಏನು ಆ್ಯಕ್ಷನ್ ತಗೊಳ್ಳಲ್ಲ ಅಂತೇಳಿ ನಾವು ಮತ್ತು ನಮ್ಮ ತಂಡ ಹೋಗಿ SP ಹತ್ರ ಭೇಟಿ ಕೊಟ್ಟು ಒಳ್ಳೆ ಸ್ಪಂದನೆ ಕೊಟ್ಟಿದ್ದಾರೆ. ಹಾಗೆಯೇ ನಮಗೆ ಒಂದು ವಿಶ್ವಾಸ ಕೊಟ್ಟಿದ್ದಾರೆ, ಇವರನ್ನು ಹಿಡಿದು ಎಲ್ಲ ಈ ಯಾವುದೆಲ್ಲ ಫೋಟೋಸ್ ಎಲ್ಲ ಸರ್ಕ್ಯುಲೇಷನಲ್ಲಿದೆ, ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿಸ್ತೀನಿ, ಹಾಗೇನು ಇದರ ಹಿಂದೆ ಯಾರಿದ್ದೀನಿ ಅಂತೇಳಿ ಹುಡುಕಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಭರವಸೆ ಕೊಟ್ಟಿದ್ದಾರೆ ನಮಗೆ, ನಂಬಿಕೆದ ಅವರ ಮೇಲೆ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅವರು ಹೋದಾಗ ಈ ರೀತಿಯಾಗಿ ಮಾಡಿದ್ರು ಅನ್ನುವಂಥ ವಿಚಾರದಲ್ಲಿ SP ಯ ಗಮನಕ್ಕೆ ತಂದಿದ್ದೀವಿ. ನಾವು ಹೇಳಿದ್ವಿ, ಅಲ್ಲಿದು ಬೆಳ್ತಂಗಡಿಯ ಸರ್ಕಲ್ ಅವರು ಒಂದು ಪೊಲೈಟ್ ಆಗಿ ಏನು ಕೇಳುದಿಲ್ಲ, ನಮ್ಮ ಮಾತನ್ನೇ ಕೇಳುದಿಲ್ಲ. ಇವಾಗ ನಮ್ಮ ಮಾತು ಕೇಳದವ್ರು ಹೇಗೆ ನಮ್ಗೆ ಏನಾದ್ರು ಆನ್ಸರ್ ಕೊಡ್ತಾರೆ? ಇವರು ಹೇಳಿದ್ದು ನನ್ನ ಫಾರ್ಮ್ಯಾಟ್ ಸರ್ ಇಲ್ಲ, ಇಂಗ್ಲೀಷಲ್ಲಿ ಆಗಲ್ಲ, ಒಂದೇ ಕೇಸ್ ಮಾಡಿ ಕೊಡಿ, 2-3 ಕೇಸ್ ಕೊಡಬೇಡಿ. ಇವಾಗ ಕ್ರೈಮ್ ಮಾಡಿರೋದು 4-4 ಜನ. ಒಂದೇ ಕೇಸ್ ಕೊಡಬೇಡಿ, ಬೇರೆ ಬೇರೆ ಕೇಸ್ ಅಂದ್ರೆ ಅರ್ಥ ಆಗಲಿಲ್ಲ. ನಾನೇನಂತ ಹೇಳಿದ್ರೆ ನನಗೆ ಒಂದು ಯೂಟ್ಯೂಬಲ್ಲಿ ಒಬ್ರು ಮೋಹನ್ ಬೋಲಂಗಡಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ. ಸೊ ಅದರ ಬಗ್ಗೆ ನಾವೊಂದು ಕಂಪ್ಲೇಂಟ್ ಮಾಡಿ ಕೊಟ್ಟಿದ್ದೆ. ಫೇಕ್ ಅಕೌಂಟಲ್ಲಿ ಒಂದು 30-40 ಟ್ರೋಲ್ ಪೇಜಸ್ ಎಲ್ಲ ಈ ಫೋಟೋನೆಲ್ಲ ಯೂಸ್ ಮಾಡಿಕೊಂಡು ಸರ್ಕ್ಯುಲೇಷನ್ ಮಾಡ್ತಿದ್ದಾರೆ. ಸೌಜನ್ಯ ಹೋರಾಟದವರು ಇಂಥ ಕ್ರಿಶ್ಚಿಯನ್ ಹುಡುಗಿಯನ್ನು ರೇಪ್ ಮಾಡಿದ್ದಾರೆ, ಇವರನ್ನು ಹೇಗೆ ನಂಬೋದು ಅಂತೇಳಿ.
ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಮೂರನೇ ವಿಷಯ, ನನ್ನೊಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ನನ್ನ DP ಅನ್ನು ಯೂಸ್ ಮಾಡಿ ಇವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಯಾವುದೋ ಒಂದು ಆಂಟಿ ಜೊತೆ ಮಾತಾಡುವ ಥರ ಒಂದು ಕಾನ್ವರ್ಸೇಷನ್ ಬಿಲ್ಡ್ ಮಾಡಿ ಒಂದು 4-5 ಸೆಂಟೆನ್ಸಸ್ ಮಾತಾಡಿ ಲಾಸ್ಟಿಗೆ ಫುಡ್ಸ್ ಕಳಿಸಿದ್ದಾರೆ, ಪ್ರೈವೇಟ್ ಪಾರ್ಟ್ಸಿದ ಫೋಟೋ ಕಳಿಸಿದ್ದಾರೆ, ಅದನ್ನು ಬ್ಲರ್ ಮಾಡಿ ಕಳಿಸಿ ಇದನ್ನು ತೋರಿಸಿದ್ದಾರೆ. ಇಂಥವರನ್ನು ನಾವು ನಂಬೇಕಾ? ಇಂಥವರನ್ನು ಮಹೇಶ್ ತಿಮ್ಮರೋಡಿ ಏನು ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಇಂಥವ್ರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ನಾವು ಹೇಗೆ ನಂಬುದು? ಆದರೆ ಇದಕ್ಕೆ ಯಾವುದಾದ್ರು ಬೇಸ್ ಬೇಕಲ್ಲ. ಇವಾಗ ಸಿಕ್ಕಿದಾದ್ರೂ ಇವರಿಗೆ ಸ್ಕ್ರೀನ್ಶಾಟ್ ಎಲ್ಲಿಂದ? ಅದು ನನ್ನ ಅಕೌಂಟ್ ಅಲ್ವೇ ಅಲ್ಲ. ನಾನು ಎಲ್ಲ ಅಟೆಸ್ಟೇಷನ್ ನಾನು SP ಅವ್ರಿಗೆ ಕೊಟ್ಟಿದ್ದೀನಿ, ಅವ್ರು ವಿಚಾರಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದನ್ನು ಅಲ್ಲ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಈ ರೀತಿಯಾಗಿ ಫಾರ್ಮೆಟ್ ಸರಿ ಇಲ್ಲ ಅಂತ ಹೇಳಿದ್ರು. 3 ಆಗಿ ಕೊಡಬೇಡಿ, ಎಲ್ಲಾನು ಒಂದು ಮಾಡಿ ಕೊಡಿ ಅಂತ ಹೇಳಿ. ಒಂದು ಮಾಡಿ ಕೊಡ್ಲಿಲ್ಲ. ನಾನು ಒಂದು ಮಾಡಿ ಮತ್ತೆ ಕನ್ನಡದಲ್ಲಿ ಮಾಡಿಕೊಟ್ಟೆ. ಕನ್ನಡದಲ್ಲಿ ಮಾಡಿಕೊಡ್ಬೇಕಾದ್ರೆ ಇಲ್ಲ ಇದು ಸರಿ ಇಲ್ಲ, ಇದು ಸ್ಪೇಸ್ ತುಂಬಾ ಬಂದಿದೆ, ಇದು ಜಾಗ ಸರಿ ಇಲ್ಲ, ಅದು ಆಗ್ಲಿಲ್ಲ, ಇದಾಗ್ಲಿಲ್ಲ ಅಂತ ಹೇಳಿ ನನಗೆ ಇನ್ನೊಮ್ಮೆ ಡ್ರಾಫ್ಟ್ ಮಾಡಿ ಕೊಡಿ ಅಂತ ಹೇಳಿದ್ರು. ಅದಕ್ಕೆ ನಾನೇನ್ ಮಾಡಿದೆ, ನಾನು ಡ್ರಾಫ್ಟ್ ಮಾಡಿ ಸೀದಾ SP ಅವ್ರ ಹತ್ರ ಬಂದು ಹೋಗಿದೆ. ಯಾಕಂದ್ರೆ 2 ಸರ್ತಿ ಹೋಗಿ ಕೊಟ್ಟರು, ಇವ್ರು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಮತ್ತೆ ಅದಕ್ಕೆ ಆ ಕ್ರೈಮಿಗೆ ಏನಾದ್ರು ಆಗ್ಬೇಕಲ್ಲ ಸರ್, ಇಮಿಡಿಯೇಟ್ ಆಕ್ಷನ್ ಸಿಗ್ಬೇಕಲ್ಲ. ಅಲ್ಲ, ಅಟ್ಲೀಸ್ಟ್ ಅವರು ಯಾವ ರೀತಿ ಬರೆಯುವಂತದ್ದು ಅಂತ ಹೇಳಿ ಹೇಳುವಂತ ನೈತಿಕತೆ ಇಲ್ವಾ ಬೆಳ್ತಂಗಡಿ ಪೊಲೀಸ್? ಅಲ್ಲ, ಅಟ್ಲೀಸ್ಟ್ ಇವ್ರು ನನ್ನ ಹತ್ರ ಕೇಳ್ತಿದ್ರೆ ಇವ್ರು ಬರಿಬೋದಿತ್ತಲ್ಲ. ಹೌದು, ಅದನ್ನು ಮಾಡ್ಲಿಲ್ಲ ಇವರು ನೀವೇ ಮಾಡಿ, ಸರಿ ಇಲ್ಲ, ಫಾರ್ಮೆಟ್ ಸರಿ ಇಲ್ಲ ಅಂತ ಹೇಳ್ಕೊಂಡು ಇದನ್ನೆಲ್ಲ ಮಾಡ್ಬೇಕಾದ್ರೆ ನಮ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ತಗೊಳ್ಳಿಕ್ಕೆ ಕೇಸು, ಅವ್ರಿಗೆ ಯಾರ್ದೋ ಹೆದರಿಕೆ ಇದೆ ಅಂತ ಹೇಳಿ ನಮ್ಗೆ ಡೌಟ್ ಬರುತ್ತೆ ನಮ್ಗೆ ಅವ್ರು ಆ ರೀತಿ ಮಾಡ್ಬೇಕಾದ್ರೆ. ಅದಕ್ಕೆ ನಾವು ಸೀದಾ SP ಅವ್ರ ಹತ್ರ ಹೋಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅಲ್ಲ, ಅದನ್ನು ಕೂಡ ಮೆನ್ಷನ್ ಮಾಡಿ ಕೊಡಬೇಕಿತ್ತು ಅಂತ ಹೇಳಿ SP ಗೆ ಅದನ್ನ ಮೆನ್ಷನ್ ಮಾಡಿದ್ವಿ. ಬೆಳ್ತಂಗಡಿ ಹೇಳಿದ್ರು. ಇವಾಗ ಈ ಮೋಹನ್ ಬೋಲಂಗಡಿ ಅವರ ವಿಷಯ ಮಾತಾಡ್ಬೇಕಂತ ಹೇಳಿದ್ರೆ, ಇವರ ವಿಡಿಯೋದಲ್ಲಿ ಆ ಒಂದು ನ್ಯೂಸ್ ಪೇಪರ್ ಬಂದಿದ್ದಲ್ಲ ಆರ್ಟಿಕಲ್, ನಾನು ರೇಪ್ ಮಾಡಿದ್ದೇನೆ ಅಂತ ಹೇಳಿ, ಆ ಜಸ್ಟ್ ಒಂದು ಪೀಸ್ ಆಫ್ ಪೇಪರ್, ಫೇಕ್ ಪೇಪರ್ ಇಟ್ಕೊಂಡು ಎಷ್ಟು ಪ್ರೊಪಗಂಡ ಮಾಡಿದಾರೆ ಅಂತ ಹೇಳಿದ್ರು ಅವ್ರ ವಿಡಿಯೋದಲ್ಲಿ. ಓದ್ಕೊಂಡು ಹೋಗ್ತೀನಿ. ಒಂದು, ನಾನು ರೇಪ್ ಮಾಡಿದ್ದೀನಿ, ಒಂದು ಹುಡುಗಿಯನ್ನು ಪ್ರೆಗ್ನೆಂಟ್ ಮಾಡಿದ್ದೀನಿ, ಹಾಗೇನೆ ಅದಕ್ಕೆ ಅಬಾರ್ಷನ್ ಮಾಡಿದ್ದೀನಿ ಅಂತ ಹೇಳಿ ಅವ್ರು ಕ್ಲೇಮ್ ಮಾಡ್ತಿದ್ದಾರೆ. ಇನ್ನೊಂದು ಹೇಳಿದ್ದಾರೆ. ಇನ್ನೊಂದು ಏನಂತ ಹೇಳಿದ್ರೆ, ಬೆಳ್ತಂಗಡಿ ತಾಲೂಕಲ್ಲಿ ನಮ್ಮ ಬೀಫ್ ರ್ಯಾಕೆಟ್ ಅಲ್ಲಿ ನಾನು ರೋಲ್ ಕಾಲ್ ತಗೊಳ್ತಿದ್ದೀನಿ ಅಂತ ಹೇಳಿ ಅವರು ಘಂಟಾಘೋಷ ಆಗಿ ಹೇಳಿದ್ದಾರೆ. ಅದನ್ನು ಅವರು ಪ್ರೂವ್ ಮಾಡಿ ನನಗೆ ತೋರಿಸ್ಬೇಕು, ಎಲ್ಲಿದೆ ಪ್ರೂಫ್ ಅದಕ್ಕಂತ ಹೇಳಿ. ಹಾಗೇನೆ ನಾನು ಇಂಟೆಕ್ ಮತ್ತೆ ನಾನು ದೇವಸ್ಥಾನಕ್ಕೆಲ್ಲ ನಾನು ತುಂಬಾ ಬೇಡದೆಲ್ಲ ಅವಹೇಳನೆಲ್ಲ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನಾವು ಯಾವತ್ತು ನಮ್ಮ ಹೋರಾಟದಲ್ಲಿ ಯಾವುದೇ ಪೋಸ್ಟ್ ಹಾಕಿದ್ರು ಅಥವಾ ಯಾವುದೇ ಮಾತಾಡಿದ್ರು ನಾವು ಹೇಳುದು, ನಮ್ಮ ಹೋರಾಟ ದೇವಸ್ಥಾನದ ವಿರುದ್ಧ ಅಲ್ವೇ ಅಲ್ಲ, ನಮ್ಮ ಹೋರಾಟ ಮನುಷ್ಯರು ತಪ್ಪು ಮಾಡ್ತಾರೆ, ಅದನ್ನು ನಾವು ತಿತ್ತಿದೀವಿ ಅಷ್ಟೇ. ಇನ್ನೊಂದು ಏನಂತ ಹೇಳಿದ್ರೆ, ಕ್ರಿಶ್ಚಿಯನ್ ಮ್ಯಾರೇಜ್ ಆಕ್ಟ್ ಬಗ್ಗೆ ಇದಂತ ತಂದಿದ್ದಾರೆ. ಆ ಒಂದು ಹಿಂದೂ ಹುಡುಗಿಯ ಫೋಟೋವನ್ನು ಯೂಸ್ ಮಾಡಿ ಇಲ್ಲಿ ಕ್ರಿಶ್ಚಿಯನ್ ಹುಡುಗಿಯನ್ನು ನಾನು ರೇಪ್ ಮಾಡಿದಕ್ಕೆ ಹೇಳಿ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕ್ರಿಶ್ಚಿಯನ್ ಮ್ಯಾರೇಜ್ ಆಕ್ಟ್ ಪ್ರಕಾರ ನಾನು ಆ ಹುಡುಗಿಗೆ ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಕಂತ. ಯಾಕಂತ ಹೇಳಿದ್ರೆ, ವುಮನ್ ಕಮಿಷನ್ ಅಲ್ಲಿ ಒಂದು ಫೈಲ್ ಕೇಸ್ ಆಗಿದೆ ಅಂತ ಹೇಳಿದ್ರೆ ಇವರಿಗೆ ತೆಗೆದು ಕೊಡ್ಲಿಕ್ಕೆ ಆಗಲ್ವಾ? ಇವರೊಬ್ರು ಪ್ರೆಸ್ಸಿನವರಲ್ಲ, ಇವರಿಗೆ ಒಂದು ಕಾಪಿ ತೆಗಿಲಿಕ್ಕೆ ಆಗೋದಿಲ್ಲ. ಇವರಿಗೆ ಇವರ ವಿಷಯ ಇನ್ನೂ ಮಾತಾಡ್ಲಿಕ್ಕಿದೆ. ನಾವು ಒಂದು 2-3 ದಿವಸ ಕಾಯ್ತೀವಿ, SP ಅವ್ರು ಏನು ಹೇಳ್ತಾರೆ, ಏನು ಬೆಳವಣಿಗೆ ಆಗಿದೆ ನಮ್ಮ ಕೇಸಲ್ಲಿ. ಅದಾದ ನಂತರ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ಇವರದೆಲ್ಲ ಬಿಚ್ಚಿಡ್ತೀವಿ. ಈ ಫೇಕ್ ಅಕೌಂಟ್ ಯಾರ್ಯಾರ್ದಿದೆ, ಇಡೀ ಕರ್ನಾಟಕದಲ್ಲಿ ಎಷ್ಟು ಫೇಕ್ ಅಕೌಂಟ್ಸ್ ಇದೆ, ಎಲ್ಲೆಲ್ಲಿಂದ ಶೇರ್ ಆಗ್ತಿದೆ, ಎಲ್ಲಾನು ನಾವು ಪ್ರೆಸ್ ಮೀಟಲ್ಲಿ ನಾವು ಹೇಳ್ತೀವಿ. ಓಕೆ ಅಂತ ಹೇಳಿದ್ರೆ, ಈ ವಿಚಾರ ಮೋಹನ್ ಬೋಳಂಗಡಿಗೆ ಸಿಕ್ಕಿದೆ, ಅದರ ವಿಷಯಕ್ಕೆ ಸಂಬಂಧಪಟ್ಟಾಗೆ ಏನು ಮಾತಾಡಿದ್ರು. ಸೊ ಈ ಫೇಕ್ ಅಕೌಂಟ್ ಕೂಡ ಮೋಹನ್ ಬೋಳಂಗಡಿಗೆ ಗೊತ್ತಿರ್ಬೋದು ಅಂತ ಹೇಳಿ ಹೇಳ್ತಾರೆ. ಖಂಡಿತವಾಗಿ ಗೊತ್ತಿದೆ. ಯಾಕಂತ ಹೇಳಿದ್ರೆ, ಇವರು 1.5 ವರ್ಷದಿಂದ ಪ್ಲಾನ್ಡ್ ಆಗಿ ಟಾರ್ಗೆಟ್ ಮಾಡ್ತಿದ್ದಾರೆ. ಈ ಪ್ಲಾನ್ ಟಾರ್ಗೆಟ್ ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಒಂದು ಸೆಟ್ ಆಫ್ ಇಡೀ ಕರ್ನಾಟಕದಲ್ಲಿ ಅದೇ ಅಕೌಂಟ್ಸ್, ಅದೇ ಲ್ಯಾಂಗ್ವೇಜ್, ಅದೇ ಮೆಸೇಜಸ್, ಕಟ್ ಕಾಪಿ ಪೇಸ್ಟ್ ಅದನ್ನೇ ಮಾಡ್ತಿದ್ದಾರೆ. ಸೊ ಅದನ್ನು ನೋಡ್ಬೇಕಾದ್ರೆ ನಮಗೆ ಖಂಡಿತವಾಗ್ಲೂ ಗೊತ್ತಾಗ್ತಿದೆ ಇದೆಲ್ಲ ಒಂದು ಟೀಮ್ ವರ್ಕ್ ಆಗ್ತಿದೆ ಅಲ್ಲಿ. ಸೊ ಹಾಗಾಗಿ SP ಅವರ ಗಮನಕ್ಕೆ ಕೂಡ ನಾನು ತರುವಂಥದ್ದು ಏನು ಅಂತ ಹೇಳಿದ್ರೆ, ದಯಮಾಡಿ ಈ ಮೋಹನ್ ಬೋಳಂಗಡಿ ಅನ್ನುವಂಥ ವ್ಯಕ್ತಿಯನ್ನು ನೀವು ಕರೆತಂದು ತನಿಖೆಯನ್ನು ಮಾಡಲೇಬೇಕು. ಯಾಕೆಂತ ಹೇಳಿದ್ರೆ, ಯಾವ ರೀತಿಯಾಗಿ ವಿಷಯ ಗೊತ್ತಿಲ್ಲದೆ ಈ ರೀತಿಯಾಗಿ ಯೂಟ್ಯೂಬ್ ಚಾನಲಲ್ಲಿ ಬಂದು ಮಾತಾಡ್ತಾರೆ ಅನ್ನುವಂಥ ವಿಚಾರದಲ್ಲಿ ಮೋಹನ್ ಬೋಳಂಗಡಿಯನ್ನು ತನಿಖೆ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲಾನು ಫೇಕ್ ಅಕೌಂಟ್ಸ್ ಹೊರಗಡೆ ಬರುತ್ತೆ. ಮೋಹನ್ ಬೋಳಂಗಡಿಯವರು ಯಾವ ನೈತಿಕತೆ ಇಟ್ಟುಕೊಂಡು ಮಾತಾಡ್ತಾರೆ ಅನ್ನುವಂಥ ವಿಚಾರದಲ್ಲಿ ಗೊತ್ತಿಲ್ಲ. ಸೀನಿಯರ್ ಪತ್ರಕರ್ತ ಮತ್ತೊಂದು ಅಂತೇಳಿ ಹೇಳ್ತಾರೆ, ಇವರನ್ನು ಟಚ್ ಮಾಡೋದಿಲ್ಲ ಅನ್ನುವಂಥ ವಿಚಾರದಲ್ಲಿ ಇದ್ವಿ. ಸೊ ಇಂಥದ್ದೇ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಮೋಹನ್ ಬೋಳಂಗಡಿಯವರೇ ತಿಂಗಳಿಗೆ 30 ಕಡೆಗೆ ಹೋಗಿ 1,1,000 ಎಲ್ಲೆಲ್ಲ ಕಲೆಕ್ಟ್ ಮಾಡ್ತೀರಾ ಅನ್ನುವಂಥ ವಿಚಾರದಲ್ಲಿ ವಿತ್ ಡಾಕ್ಯುಮೆಂಟ್ಸು ಕೂಡ ಇಡಬೇಕಾಗುತ್ತೆ. ಯಾವ ಅವ್ಯವಹಾರದಲ್ಲಿ ತಿಂಗಳಿಗೆ 1,1,000ದಂತೆ 30 ಅಂಗಡಿಗಳಿಗೆ ಹೋಗಿ 30,000 ಕಮಿಷನನ್ನು ತೆಗೆದುಕೊಳ್ತಾ ಇದ್ದೀರಾ, ತಾವೇ ಖುದ್ದಾಗಿ ಹೋಗಿ ವಿತ್ ಡಾಕ್ಯುಮೆಂಟ್ ಸಮೇತ ನಿಮ್ಮ ಮುಂದೆ ಇಡಬೇಕಾಗುತ್ತೆ. ದಯಮಾಡಿ ಅಪಪ್ರಚಾರ ಮಾಡುವುದನ್ನು ನಿಲ್ಲಿಸಿ. SP ಗೂ ಕೂಡ ಮನವಿ ಮಾಡುವಂಥದ್ದು. ಸೊ ಮೋಹನ್ ಬೋಳಂಗಡಿಯನ್ನು ಖಂಡಿತವಾಗಲೂ ತನಿಖೆಗೆ ಒಳಪಡಿಸಲೇಬೇಕು. ಒಂದು ವೇಳೆ ಒಳಪಡಿಸಿಲ್ಲ ಅಂತ ಹೇಳಿದರೆ ಇದರ ವಿರುದ್ಧನೂ ಬೇರೆ ರೀತಿಯಲ್ಲಿ ಪ್ರತಿಭಟನೆ ಆಗೇ ಆಗುತ್ತೆ.